ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಇವತ್ತು ಖುದ್ದಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದಕ್ಕೆ ಕಾರಣ ನಾವು ಕೊಬ್ಬರಿ ಬೆಲೆ ಏರಿಕೆ ಆಗಬೇಕು, ಬೆಂಬಲ ಬೆಲೆ ಹೆಚ್ಚಿಗೆ ಆಗಬೇಕು ಮತ್ತು ಅತಿ ತುರ್ತಾಗಿ ಕೊಬ್ಬರಿಯನ್ನು ಖರೀದಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸದನದ ಹೊರಗೆ ಮತ್ತು ಒಳಗೆ ಕೇಂದ್ರ ಸರ್ಕಾರಕ್ಕೂ ಹೋಗಿ ಒತ್ತಡವನ್ನು ಏರಿ ಇವತ್ತು ಕೇಂದ್ರ ಸರ್ಕಾರ ಕೇವಲ 250 ರೂಪಾಯಿಗಳನ್ನು ಜಾಸ್ತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಅದನ್ನು ಸ್ವಾಗತಿಸೋಣ. ಆದರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ನೀವು ಕೊಬ್ಬರಿ ಬೆಲೆಯನ್ನು 250 ರೂಪಾಯಿ ಹೆಚ್ಚಿಸ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅತಿ ತುರ್ತಾಗಿ ಕೊಬ್ಬರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಇಲ್ಲ ಅಂದರೆ ಜನ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಕೊಬ್ಬರಿ ಎಲ್ಲ ಉಳ್ಳವರ ಪಾಲಾಗ್ತಾ ಇದೆ. ಇಲ್ಲೂ ಒಂಥರ ಬ್ಲಾಕ್ ಮೇಲ್ ಕೆಲಸ ಶುರುವಾಗುತ್ತೆ. ಯಾರೋ ಜನ ಕೊಂಡ್ಕೊಂಡು ಇಟ್ಕೊಂಡು ಮನೆಯಲ್ಲಿ ಬಿಡುವಂಥ ಆತಂಕಕ್ಕೆ ಗುರಿಯಾಗುತ್ತೆ. ಅದರಿಂದ ನೀವು ಅತಿ ತುರ್ತಾಗಿ ಕೊಬ್ಬರಿ ಕೇಂದ್ರವನ್ನು ತೆರೀಬೇಕು. ನೀವು 250 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಾವು ಸ್ವಾಗತ ಮಾಡ್ತೇವೆ. ಆದರೆ ವರ್ಷವಿಡೀ ಕೊಬ್ಬರಿಯನ್ನು ಸೀಸನ್ ಇರ್ತಕ್ಕಂಥ ಇರೋದ್ರಿಂದ ಬೆಳೆ ವರ್ಷವಿಡೀ ಆ ಕೊಬ್ಬರಿಯನ್ನು ಖರೀದಿ ಕೇಂದ್ರನ ಚಾಲ್ತಿಯಲ್ಲಿ ಇಡಬೇಕು ಅಂತಕ್ಕಂಥದ್ದು ನಮ್ಮ ಎರಡನೇ ಬೇಡಿಕೆ. ಈ ಬೇಡಿಕೆಯನ್ನು ದಯಮಾಡಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿ ಮಾಡ್ತೇನೆ. ಮತ್ತು ನಾನು ರೈತರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಮುಂದಿನ ತಿಂಗಳು ಅವರು ಸೀಸನ್ ಪ್ರಕಾರ ತಗೊಳ್ಳೋದಾದ ಮುಂದಿನ ತಿಂಗಳು ಕೊಬ್ಬರಿ ಖರೀದಿ ಕೇಂದ್ರ ಪ್ರಾರಂಭಿಸಲೇಬೇಕು. ಇದು ಕಾನೂನು. ಜನವರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದವರೆಗೆ ನೀವು ಕೊಬ್ಬರಿಗಳನ್ನು ಮಾರಾಟ ಮಾಡಿ ಕಳ್ಕೋಬೇಡಿ ಅಂತೇಳಿ ರೈತರಿಗೆ ಯಾವ ಕೊಬ್ಬರಿಗಳನ್ನು ಕಳ್ಕೋಬೇಡಿ, ಮಾರಾಟ ಮಾಡಿ ಕಳ್ಕೋಬೇಡಿ, ಸ್ಟಾಕ್ ಇಟ್ಕೊಳ್ಳಿ, 1 ತಿಂಗಳುಗಳ ಕಾಲ ಸ್ಟಾಕ್ ಇಟ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಕಾರಣ 12,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದು ಕೊಬ್ಬರಿ ಖರೀದಿಗೆ ಬಂದರೆ 1,500 ರೂಪಾಯಿನ ಸಿದ್ದರಾಮಯ್ಯನವರ ಸರ್ಕಾರ ಸಹಾಯಧನವಾಗಿ ಕೊಡ್ತಾ ಇದೆ. ಅಲ್ಲಿಗೆ ನಿಮಗೆ 13,500 ರೂಪಾಯಿ ದರ ಒಬ್ಬ ರೈತರಿಗೆ 1 ಕ್ವಿಂಟಾಲ್ ಕೊಬ್ಬರಿಗೆ ಸಿಗ್ತಾ ಇದೆ. ಆದ್ದರಿಂದ ಯಾರೂ ಸದ್ಯ ಕೊಬ್ಬರಿಯನ್ನು ಮಾರಾಟ ಮಾಡಿ ಕೈಲಿದ್ದ ಕೊಬ್ಬರಿಯನ್ನು ಮಾಲನ್ನು ಕಳ್ಕೋಬೇಡಿ ಅಂತ ಹೇಳಿ ನಾನು ಕೊಬ್ಬರಿ ಬೆಳೆಗಾರರ ಎಲ್ಲ ರೈತ ಬಾಂಧವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇದೊಂದು ಸುದಿನ ಬರುತ್ತೆ, ಅದಕ್ಕೋಸ್ಕರ ನೀವು ಕಾಯಬೇಕು ಅಂತಕ್ಕಂಥ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಇವತ್ತು ಸೇರಿ ಇಲ್ಲಿ ನಿಮ್ಮನ್ನು ಕರೆದು ನಿಮ್ಮ ಮುಖಾಂತರ ಈ ನಾಡಿನ ರೈತ ಕೊಬ್ಬರಿ ಬೆಳೆದಂಥ ರೈತ ಜನಕ್ಕೆ ನಾನು ವಿನಯಿಸ್ಕೊಳ್ತಾ ಇದ್ದೀನಿ.